ನಿಮ್ಗೆ ಗೋಲ್ಡ್ ಜ್ಯುವೆಲರಿ ಕ್ರೇಜ್ ಇಲ್ವಾ? ನಿಮ್ಗೆ ವಿಚಾರ ಹೇಳಬೇಕಿತ್ತು. ನಾನು ಗೋಲ್ಡ್ ಹಾಕೋದೇ ಇಲ್ಲ. ಗೋಲ್ಡ್ ಹಾಕೋದೇ ಇಲ್ಲ. ಅದಕ್ಕೆ ಒಂದು ಕಥೆನೇ ಇದೆ, ಅದಕ್ಕೊಂದು ಅನುಭವನೇ ಇದೆ. ಚಿಕ್ಕ ವಯಸ್ಸಿನಲ್ಲಿರುವಾಗ ಅಂತಂದ್ರೆ ನಾನು ಒಂದು ಫಸ್ಟ್ PUC ನಲ್ಲಿದ್ದೆ ಅನ್ಸುತ್ತೆ. ಫಸ್ಟ್ PUC ನಲ್ಲಿದ್ದೆ. ಅವಾಗ ನಾನು ನಮ್ಮ ತಾಯಿಯವರು ಒಂದು ಫ್ಯಾಮಿಲಿ ವೆಡ್ಡಿಂಗ್ ಹೋಗಿರ್ತೀವಿ, ಸ್ವಂತ ಫ್ಯಾಮಿಲಿ ವೆಡ್ಡಿಂಗು. ಅಲ್ಲೇನಾಗತ್ತೆ, ಈಗ ನಾವು ನೆಂಟರ ಮದ್ವೆ ಅಂತಂದ್ರೆ ಬೇಗ ಹೋಗಿರ್ತೀವಲ್ಲ, ಸೊ ಬೇಗ ಹೋದಾಗ ಮುಂದೆ ಎಲ್ಲ VIP ಸೀಟ್ ಖಾಲಿ ಇರುತ್ತೆ ಅಂತ ಹೇಳಿ ಹೋಗಿ ಕೂತ್ಕೊಳ್ತೀವಿ. ಹೋಗಿ ಕೂತಾಗ ಒಂದು 10-10:30 ಅಷ್ಟರಲ್ಲಿ ತುಂಬಾ ಜನ ಬರಕ್ ಶುರುವಾಗ್ತಾರೆ. ತುಂಬಾ ಜನ ಬಂದು ನಮ್ಮ ನೆಂಟರು ನಮ್ಮನ್ನ ಎಬ್ಬಿಸ್ಬಿಟ್ಟು VIP ಗೆಸ್ಟ್ ಬರ್ತಾ ಇದಾರೆ, ಸೊ ಹಾಗಾಗಿ ಎದ್ಬಿಟ್ಟು ಸ್ವಲ್ಪ ಹಿಂದೆ ಹೋಗಿ ಕೂತ್ಕೊಳ್ತೀರಾ ಅಂತ ಹೇಳ್ತಾರೆ. ಖಂಡಿತ ಅಂತ ಹೇಳಿ ನಾವಿಬ್ರು ಎದ್ದು ಹಿಂದೆ ಹೋಗಿ ಕೂತ್ಕೊಳ್ತೀವಿ. ಸೊ ಬಂದು ಮುಂದೆ ಕೂತ್ಕೊಂಡು ಆ ವಯಸ್ಸಲ್ಲಿ ಏನಿರುತ್ತೆ ಗೊತ್ತಾ, ನಮ್ಗೆ ನಾವು ಒಂದು 17-18 ವರ್ಷದವ್ರು ಇರುವಾಗ, 17-18 ವರ್ಷ ಇರುವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಒಂದು ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನನಗೆ ರೋಲ್ ಮಾಡಲ್ ಆ ಟೈಮಲ್ಲಿ ಕಿರಣ್ ಬೇಡಿ ಅಂದ್ರೆ ಜೀವ. ಇವಾಗ್ಲೂ ನನ್ಗೆ ಆಸೆ, ಅವ್ರನ್ನ ಒಂದ್ಸಲ ಭೇಟಿ ಮಾಡ್ಬೇಕು, ತುಂಬಾ ಕೂತ್ಕೊಂಡು ಮಾತಾಡ್ಬೇಕು ಅಂತ. ನಾನು ರೋಲ್ ಮಾಡಲ್ಲ ಅವರು. ಸೊ ನನ್ನ ಮನ್ಸಲ್ಲಿ ಏನು ಅಂತಂದ್ರೆ, ನಮ್ಮನ್ನ ಎಬ್ಸಿ ಹಿಂದೆ ಕಳಿಸಿ ಯಾರೋ ಒಬ್ಬರನ್ನ ಮುಂದೆ ಕೂರಿಸಿದ್ದಾರೆ ಅಂದ್ರೆ ಅವ್ರು ಯಾರೋ ತುಂಬಾ ಸಾಧನೆ ಮಾಡಿರೋಂಥವ್ರು, ಜೀವನದಲ್ಲಿ ಕಷ್ಟಪಟ್ಟು ಒಂದು ದೊಡ್ಡ ಹೆಸರನ್ನ ಮಾಡಿದಂಥವ್ರು ಅನ್ನೋ ಆಸೆ. ಅವಾಗ NCCಲಿದ್ದೆ, ಬಹಳ ಆಕ್ಟಿವ್ ಲೈಫ್ ಸ್ಟೈಲ್ ಇತ್ತು ನಂದು. ಯಾರು ಅವ್ರು ತಿಳ್ಕೊಬೇಕು ಅಂತ ನನಗೆ ತುಂಬಾ ಆಸೆ ಜಾಸ್ತಿ ಆಯ್ತು. ಒಂದಿಬ್ಬರನ್ನ ಕೇಳಿದೆ, ಎಲ್ಲರೂ ಇಲ್ಲ ಅವರು ತುಂಬಾ ಶ್ರೀಮಂತರು ಅಂತ ಹೇಳಿದ್ರು. ಸೊ ಆಮೇಲೆ ಮದ್ವೆಗೆ ನಮ್ಮನ್ನು ಯಾರು ಕರೆದಿದ್ರು ಅವ್ರನ್ನೇ ಹೋಗಿ ಕೇಳ್ಬಿಟ್ಟೆ, ತಡ್ಕೊಳಕ್ಕಾಗದೆ. ಅವ್ರು ತುಂಬಾ ದುಡ್ಡಿರೋರು, ತುಂಬಾ ಶ್ರೀಮಂತರು. ಸೊ ತುಂಬಾ ಶ್ರೀಮಂತರು, ಅವರು ತುಂಬಾ ಒಡವೆ ಎಲ್ಲ ಹಾಕೊಂಡ್ಬಂದಿದ್ರು. ಇಲ್ಲ ಅಂದ್ರೆ ಒಂದು 2 kg ಚಿನ್ನ ಹಾಕಿದ್ರು ಅವರು. ಇಷ್ಟು ಫುಲ್ಲು ಚಿನ್ನದ ಬಳೆಗಳೇ ಇತ್ತು ಎಲ್ಲ. ಅವಾಗ ನನ್ಗನ್ಸಿದ್ದು, ಅಲ್ಲಿ ಅವರ ಒಂದೇ ಕ್ರೈಟೀರಿಯಾ ಏನಪ್ಪಾ ಅಂತ ಅಂದ್ರೆ, ಅವರು ರಿಚ್, ಶ್ರೀಮಂತರು, ಮೈ ತುಂಬಾ ಒಡವೆ ಹಾಕೊಂಡಿದ್ದಾರೆ. ಸೊ ಅವ್ರನ್ನ ಮುಂದೆ ಕೂರಿಸಿ ನಮ್ಮನ್ನ ಎಬ್ಬಿಸಿ ಹಿಂದೆ ಕಳಿಸಿದ್ರು ಅಂತ. ನನಗೆ ನನ್ನನ್ನು ಹಿಂದೆ ಕಳಿಸಿದ್ ಬೇಜಾರಾಗಿರ್ಲಿಲ್ಲ, ನಮ್ಮ ತಾಯಿನೂ ಕೂಡ ಎಬ್ಬಿಸಿ ಹಿಂದೆ ಕಳಿಸಿದ್ದು ನನಗೆ ಅವತ್ತು ತುಂಬಾ ನೋವಾಗೋಯ್ತು, ತುಂಬಾ ಅಳು ಬಂದ್ಬಿಡ್ತು. ಅವತ್ತು ನಮ್ಮ ತಾಯಿಗೆ ಒಂದು ಪ್ರಾಮಿಸ್ ಮಾಡಿದೆ, ನನ್ನ ಜೀವನದಲ್ಲಿ ನಾನು ಚಿನ್ನನೂ ಹಾಕ್ದೆ ಅಥವಾ ತುಂಬಾ ವಿಜೃಂಭಣೆ ವೈಭವ ಇದರಿಂದ ಇರದೆ, ನಾನು ಯಾವುದೇ ಮದುವೆ ಮನೆಗೆ ಹೋದ್ರೂ ನನ್ನನ್ನು ಕರೆದು ಮುಂದೆ ಕೂರಿಸುವಂತಹ ವ್ಯಕ್ತಿತ್ವನ, ಸಾಧನೆನ ನಾನು ಮಾಡ್ತೀನಿ ಅಮ್ಮ ಅಂತ. ಅಷ್ಟು ಚಿಕ್ಕ ವಯಸ್ಸಲ್ಲ ನಾನು ನಮ್ಮಮ್ಮನಿಗೆ ಅದನ್ನು ಹೇಳಿದ್ದೆ. ಅದೇ ನನಗೆ ಇವತ್ತವರೆಗೂ ಸ್ಫೂರ್ತಿ ಅಂತ ಹೇಳಬೇಕು. ಶೀಲಾ ಅವರೇ, ನಾನು ನಿಮ್ಗೊಂದು ಮಾತು ಹೇಳಿದೆ ಅಡುಗೆ ಮನೆಯಿಂದ ಹೊರಗಡೆ ಬರುವಾಗ, ನನ್ನ ಮದುವೆ ಮನೆಗೆ ಈ ಥರನೂ ಹೊರಟೋಗ್ತೀನಿ ಅಂತ ಹೇಳಿದೆ. ನನ್ನ ಮದುವೆ ಮನೆಗೆ ಇವತ್ತು ಈ ರೀತಿಯಾಗಿ ಒಂದು ಕಾಟನ್ ಸೀರೆನಲ್ಲಿ ಸಿಂಪಲ್ ಆಗಿ ಹೋದ್ರೂ ಜನ ಕರೆದು ನನ್ನ ಮುಂದೆ ಕೂರಿಸ್ತಾರೆ. ಅವಾಗ ನನಗೆ ಅವತ್ತಿನ ಮಾತು ನೆನಪಾಗುತ್ತೆ. ನಮ್ಮ ತಾಯಿಗೆ ಕೊಟ್ಟಂಥ ಒಂದು ಪ್ರಾಮಿಸ್ ಏನಿತ್ತಲ್ಲ, ಅದು ನನಗೆ ನೆನಪಾಗುತ್ತೆ. ಅದನ್ನು ಉಳಿಸ್ಕೊಂಡೆ ನಾನು, ಆ ಮಾತನ್ನು ಉಳಿಸ್ಕೊಂಡೆ. ಯಾಕಂತಂದರೆ ನೀವು ನೋಡಿರಬಹುದು, ನಮ್ಮ ಭಾರತದಲ್ಲಿ ಅದರಲ್ಲೂ ಹೆಚ್ಚಾಗಿ ಜನ ತುಂಬ ಈ ಒಡವೆ, ವಜ್ರ, ವೈಡೂರ್ಯ, ತುಂಬ ಆಡಂಬರಕ್ಕೆ ತುಂಬ ಬೆಲೆ ಕೊಡ್ತಾರೆ. ಹೌದು. ಸೊ ಅದು ಯಂಗ್ಸ್ಟರ್ಸ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ಅದು ಕಡಿಮೆ ಆಗಬೇಕು, ವ್ಯಕ್ತಿತ್ವಕ್ಕೆ, ಸಾಧನೆಗೆ ಬೆಲೆ ಕೊಡಬೇಕು ಅನ್ನೋದೇ ಇದರ ಉದ್ದೇಶ ನನಗೆ ಮಾಡೋದು. ನಾನು ಹೋದ ತಿಂಗಳು ಒಂದು ಈ ಮಕ್ಕಳಿಗೆ, ಯೂತ್ಗೆ ನನ್ನ ಮೋಟಿವೇಶನಲ್ ಸ್ಪೀಚಸ್ ಕರೀತಾರಲ್ಲ, ಆ ರೀತಿಯಾಗಿ ಹೋದಾಗ ಪ್ರಿನ್ಸಿಪಲ್ ಹೇಳಿದ್ರು, ಮೇಡಮ್ ಇನ್ನೊಂದು ಸಬ್ಜೆಕ್ಟ್ ಅವ್ರ ಜೊತೆ ಮಾತಾಡಿ, ತುಂಬ ಸ್ಟ್ರೆಸ್ ಇದೆ ಈಗಿನ ಕಾಲದ ಮಕ್ಕಳಿಗೆ, ಮಾತಾಡಿ ಅಂತ ಹೇಳಿದ್ರು. ಸೊ ರೂಮಲ್ಲಿ ಯಾರೂ ಇರಲಿಲ್ಲ, ಒಂದು 300-400 ಸ್ಟೂಡೆಂಟ್ಸ್ ಇದ್ದರು, ಟೀಚರ್ಸ್ ಯಾರೂ ಇರಲಿಲ್ಲ. ಟೀಚರ್ಸಿಗೆ ಬರಬೇಡಿ ಅಂತ ಹೇಳಿದೆ ನಾನು. ಸೊ ಅವ್ರಿಗೆ ಕೇಳಿದೆ, ನಿಮ್ಮ ಸ್ಟ್ರೆಸ್ಸಿಗೆ ಕಾರಣ ಏನು, ಓಪನ್ ಆಗಿ ಹೇಳಿ. ನಿಮ್ಮ ಪೇರೆಂಟ್ಸ್ ಹತ್ರನೂ ಹೇಳಲ್ಲ ನಾನು, ಟೀಚರ್ಸ್ಗೂ ಹೇಳಲ್ಲ. ನಂಬಲ್ಲ ಶೀಲಾ ಅವರೇ ನೀವು, 99% ಮಕ್ಕಳ ಸ್ಟ್ರೆಸ್ಸಿಗೆ ಕಾರಣ ನಾನು ಶ್ರೀಮಂತನಲ್ಲ, ಶ್ರೀಮಂತರ ಮನೆಯಲ್ಲಿ ನಾನು ಹುಟ್ಟಿಲ್ಲ. ಈ ಜನರೇಷನ್ ನನಗೆ ಬೇಕಾದಂತ ಫೋನ್ ತಗೊಳಕ್ ಆಗ್ತಾ ಇಲ್ಲ, ನನಗೆ ಬೇಕಾದಂತ ಬ್ರಾಂಡೆಡ್ ಚಪ್ಪಲಿ ತಗೊಳಕ್ ಆಗ್ತಾ ಇಲ್ಲ ಅನ್ನೋದು ಸ್ಟ್ರೆಸ್ಸಿಗೆ ಕಾರಣ. ಅದಕ್ಕೆ ನೀವೇನ್ ಟಿಪ್ಸ್ ಕೊಟ್ರಿ? ಅದಕ್ಕೆ ಇದನ್ನೆಲ್ಲ ಕೊಟ್ಟೆ. ನಾವು ನಮ್ಮ ಮನಸ್ಥಿತಿನ ಹೇಗೆ ಬದಲಾವಣೆ ಮಾಡ್ಕೊಳ್ತೀವೋ ಅದ್ರ ಮೇಲೆ. ನನ್ಗೆ ಅವಾಗ 17 ವರ್ಷ ನಮ್ಮ ತಾಯಿಗೆ ನಾನು ಪ್ರಾಮಿಸ್ ಮಾಡಿದಾಗ, ಏನಂತ ಪ್ರಾಮಿಸ್ ಮಾಡಿದಾಗ, ಏನೂ ಇಲ್ಲದೆ ನಾನು 200 ರೂಪಾಯಿನ ಸೀರೆ ಉಟ್ಕೊಂಡು ಕೂಡ ಮುಂದ್ಗಡೆ ಹೋಗಿ ಕುತ್ಕೊಳ್ಳೋ ಅಂತ ವ್ಯಕ್ತಿತ್ವನ, ಸಾಧನೆನ ಮಾಡ್ತೀನಿ ಅಂತ ಹೇಳಿದ್ನೆ ಹೊರತು, ನಾವ್ ಯಾಕೆ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿದ್ವಿ ಅಂತ ನಾನು ಅಳ್ತಾ ಕೂತ್ಕೋಬಹುದಾಗಿತ್ತಲ್ವಾ. ಈಗ ನೀವ್ ಹೆಂಗ್ ಸ್ಟ್ರೆಸ್ ಮಾಡ್ಕೊಂಡಿದ್ದೀರೋ ದುಡ್ಡಿಲ್ಲ ಅಂತ, ಆ ಸ್ಟ್ರೆಸ್ ನಾನು ಮಾಡ್ಕೋಬಹುದಿತ್ತಲ್ವಾ ಅವಾಗ. ಇವಾಗ ನಿಮ್ ವಯಸ್ಸೇನಿದೆಯೋ, ನಂದು ಅವತ್ತು ವಯಸ್ಸೇನಿತ್ತು. ನನಗೆ ಅವಮಾನ ಆಗಿದ್ಯಾ? ಆಗಿದೆ. ಎಬ್ಸಿ ಹಿಂದೆ ಕೂರ್ಸೋದು ಅದೇನು ತುಂಬಾ ಅವಮಾನ. ಅದು ನನ್ನ ತಾಯಿ ಜೊತೆಗೆ. ನಾ ಹೇಳ್ದೆ, ಈಗ ನಿಮ್ ತರ ಆಲೋಚನೆ ನನಗೂ ಇದ್ದಿದ್ರೆ ನಾನು ಅವತ್ತು ಅಳ್ತಾ ಕೂತ್ಕೋಬೇಕಿತ್ತು. ಅಮ್ಮ ನಾವ್ ಯಾಕೆ ತುಂಬಾ ಶ್ರೀಮಂತರಲ್ಲ. ನಿಮ್ ಪ್ರಕಾರ ಅಳ್ತಾ ಕೂತ್ಕೊಂಡ್ರೆ ಯಾವ ಸಾಧನೆನೂ ಮಾಡಕ್ ಆಗೋದೇ ಇಲ್ಲ. ಅದಕ್ಕೆ ಮಕ್ಳಿಗೆ ಹೇಳಿದ್ ನಾನು, ಸಾಧನೆ ಕಡೆ ಗಮನ ಕೊಡಿ. ಇವತ್ತು ನನಗೆ ಜನ ರೆಸ್ಪೆಕ್ಟ್ ಕೊಟ್ರೆ ನನ್ನ ಹತ್ರ ಇರೋ ವಜ್ರ ವೈಡೂರ್ಯ, ನಾನ್ ಮಾಡಿರೋ ಸಂಪಾದನೆಗಲ್ಲ, ನನ್ನ ಸಾಧನೆಗೆ
ನನ್ನ ಪರ್ಸನಾಲಿಟಿಗೆ ನನಗೆ ಗೌರವ ಕೊಡ್ತಾರೆ. ಅದನ್ನ ಬೆಳೆಸ್ಕೊಳ್ಳಿ ಸಾಕು. ನೀವು ಅದನ್ನ ಬೆಳೆಸ್ಕೊಳ್ಳಿ. ನೀವು 100 ರೂಪಾಯಿ ಚಪ್ಪಲಿ ಹಾಕೊಂಡು ಹೋದ್ರು, 100 ರೂಪಾಯಿ ಸೀರೆ ಉಟ್ಕೊಂಡು ಹೋದ್ರು ಅದನ್ನ ಯಾರು ನೋಡ್ತಿರಲ್ಲ. ನಿಮ್ಮ ವ್ಯಕ್ತಿತ್ವ ನೋಡ್ತಾ ಇರ್ತಾರೆ, ನಿಮ್ಮ ಸಾಧನೆನ ನೋಡ್ತಾ ಇರ್ತಾರೆ. ಸೊ ಅದು ಪರ್ಮನೆಂಟ್, ಅದು ಶಾಶ್ವತ. ಸೊ ಅದನ್ನ ಬೆಳೆಸ್ಕೊಳ್ಳಿ. ನೀವು ದುಡ್ಡು ಬರುತ್ತೆ ಹೋಗುತ್ತೆ. ಇವತ್ತು ಶ್ರೀಮಂತರಿದ್ದವ್ರು ನಾಳೆ ಬಡವ ಆಗ್ತಾನೆ, ಇವತ್ತು ತೀರಾ ಬಡವನಿದ್ದವ್ರು ನಾಳೆ ಶ್ರೀಮಂತನಾಗ್ತಾನೆ. ಅದ್ರ ಮೇಲೆ ನೀವು ಜೀವನನ ಕಟ್ಕೋಬೇಡಿ. ನೀವು ನಂಬಲ್ಲ ಶೀಲಾ ಅವರೇ, ಎಂಡ್ ಆಫ್ ದಟ್ ಸೆಷನ್ ಅಷ್ಟು ಜನ ಒಪ್ಕೊಂಡ್ರು ಗೊತ್ತಾ. ಅಷ್ಟು ಜನ ಮ್ಯಾಮ್ ವಿ ಆರ್ ಹ್ಯಾಪಿ. ಓಕೆ, ನನಗೆ ಬಹಳ ಸಂತೋಷ ಆಯ್ತು ಅವತ್ತು. ನೀವು ಮೋಟಿವೇಶನಲ್ ಸ್ಪೀಕರ್ ಕೂಡ ಆದ್ರಿ. ಹೌದು, ಇಲ್ಲ ನಾನು ಅದು 8 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದುವರೆಗೂ ನಾನು 12,000 ವಿದ್ಯಾರ್ಥಿಗಳಿಗೆ, ಹಳ್ಳಿ ಮಕ್ಕಳು, NCC ಮಕ್ಕಳು ಎಲ್ರಿಗೂ ಈ ಲೈಫ್ ಸ್ಕಿಲ್ಸ್, ಜೀವನ ಕೌಶಲ್ಯ, ಸಾಫ್ಟ್ ಸ್ಕಿಲ್ಸ್, ಕೆರಿಯರ್ ಗೈಡೆನ್ಸ್, ಈ ಮೋಟಿವೇಶನ್ ಇದೆಲ್ಲಾನು ನಾನು ಕೊಟ್ಕೊಂಡು ಬರ್ತಾ ಇದ್ದೀನಿ. ಎಲ್ಲ ವಾಲಂಟಿಯರ್ ಆಗಿ ಎಲ್ಲ 300-400 ಕಿಲೋಮೀಟರ್ ಹೋಗಿದ್ದೀನಿ. ಎಲ್ಲ ನಾನೇ ಸ್ವಯಂ ಸೇವಕಳಾಗಿ ಹೋಗಿ ಇಡೀ ದಿನ ಅವ್ರಿಗೆ ಪಾಠ ಮಾಡಿ ಅದು ನೋಟ್ಸ್ ಎಲ್ಲ ಕೊಟ್ಟು ಅದ್ರಲ್ಲಿ ನಂಗೆ ಸಮಾಧಾನ ಸಿಗುತ್ತೆ, ಆತ್ಮತೃಪ್ತಿ ತುಂಬಾ. ಗೌರ್ಮೆಂಟ್ ಸ್ಕೂಲ್ ಎಲ್ಲೇ ಇದ್ರೂ ಹೋಗ್ತೀನಿ ನಾನು. ನೀವು ನನ್ನ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇಲ್ಲಾಂದ್ರೂ ತಿಂಗಳಿಗೆ ಒಂದು 7-8 ಕಡೆನಾದ್ರೂ ಹೋಗಿ ಬಂದಿರ್ತೀನಿ. ಬಿಡುವಾದ ತಕ್ಷಣ ನಾನು ಅಲ್ಲಿಗೆ ಹೋಗ್ತೀನಿ, ಏನೋ ಖುಷಿ ಆಗುತ್ತೆ. ಸೊ ನೀವು ಈ ರೀತಿ ನೆಕ್ಸ್ಟ್ ಜನರೇಷನ್ ಅವ್ರ ಜೊತೆನೂ ಕನೆಕ್ಟ್ ಆಗಿದ್ದೀರಾ. ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ಲಿ. ನೋಡಿ ಶೀಲಾ ಅವರೇ, ಎಲ್ಲರೂ ಶ್ರೀಮಂತರು ಆಗೇ ಆಗ್ತಾರೆ ಅನ್ನೋದು ಇಲ್ವೇ ಇಲ್ಲ. ಅಂಥದ್ರಲ್ಲಿ ಅವ್ರನ್ನ ನೀವು ಅದಕ್ಕೆ ಒಗ್ಗಿಸ್ಬೇಕಲ್ವಾ, ಅದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ಒಗ್ಗಿಸ್ಬೇಕಲ್ವಾ. ನಾ ಕೇಳಿದೆ ಮಕ್ಕಳಿಗೆ, ಸ್ಟ್ರೆಸ್ ಅಂತ ಇದ್ದೀರಲ್ಲ, 3 ಹೊತ್ತು ಊಟ ಸಿಗ್ತಾ ಇದೆಯಾ? ಹೌದು ಮೇಡಮ್ ಅಂದರು. ಬಟ್ಟೆ ಮೇಲೆ ಮೈ ಮೇಲೆ ಹಾಕೊಳ್ಳೋಕೆ ಬಟ್ಟೆ ಇದೆಯಾ? ಹೌದು ಮೇಡಮ್ ಅಂದರು. ಮುಳ್ಳು ಕಲ್ಲು ಚುಚ್ಚದೇ ಇರೋ ಹಾಗೆ ಚಪ್ಪಲಿ ಶೂಸು ಇದೆಯಾ? ಹೌದು ಅಂದರು. ಕಾಲೇಜಿಗೆ ಹೋಗೋಕ್ಕೆ ಬರೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಇದೆಯಾ? ಹೌದು ಅಂದರು. ಮತ್ತೇನಿಗೆ ಸ್ಟ್ರೆಸ್? ಇದಕ್ಕೆ ಕೇಳಿದೆ, ಮತ್ತೆ ಏನಕ್ಕೆ ಸ್ಟ್ರೆಸ್? ನಾನೇ ಇಷ್ಟಿದಾಗಿ ನಾನೇ ಅಷ್ಟು ಖರ್ಚು ಮಾಡಕ್ಕೆ ಹೋಗಲ್ಲ. ನಿಮಗೆ ಶ್ರೀಮಂತನಾಗಿ ಹುಟ್ಟಲಿಲ್ಲ, ಶ್ರೀಮಂತನಾಗಿಲ್ಲ ಅಂತ ಸ್ಟ್ರೆಸ್ ಯಾಕೆ? ಈ ವಯಸ್ಸಿನಲ್ಲಿ ಸ್ಟ್ರೆಸ್ ಮಾಡ್ಕೊಳ್ಳೋ ಅಂತ ಸಬ್ಜೆಕ್ಟ್ ಅದು. ಸಾಧನೆ ಕಡೆ ಸ್ಟ್ರೆಸ್ ಮಾಡ್ಕೊಳ್ಳಿ, ವ್ಯಕ್ತಿತ್ವದ ಕಡೆ ಸ್ಟ್ರೆಸ್ ಮಾಡ್ಕೊಳ್ಳಿ. ಇವತ್ತೇನು ಓದಿಲ್ಲ, ಇವತ್ತು ವೇಸ್ಟ್ ಮಾಡಿಬಿಟ್ಟೆ, ನಾನು 6 ಅವರ್ಸ್ ಬರೀ ಸಿನಿಮಾ ನೋಡ್ಕೊಂಡು ಕಳೆದು ಬಿಟ್ಟೆ, ಸ್ಟ್ರೆಸ್ ಆಯ್ತಾ? ಗುಡ್. ಹೌದು, ಮಾಡ್ಕೋಬೇಕಾಗಿರೋದಕ್ಕೆ ಸ್ಟ್ರೆಸ್ ಮಾಡ್ಕೊಳ್ಳಿ. ದುಡ್ಡಿಲ್ಲ, ಚಿನ್ನ ಇಲ್ಲ, ಒಡವೆ ಇಲ್ಲ, ಬ್ರ್ಯಾಂಡೆಡ್ ಫೋನ್ ಇಲ್ಲ, ಅದಕ್ಕೆ ಅಲ್ಲ. ಮೇಡಮ್ ನಿಜ ಹೇಳ್ತೀನಿ ನಾನು ಶೀಲಾ ಅವರೇ, ಅವತ್ತು ಸೆಷನ್ ಮುಗಿದ ಮೇಲೆ ನನಗೆ ಎಷ್ಟು ತೃಪ್ತಿ ಆಯ್ತು ಅಂತ ಅಂದ್ರೆ, ಇವಾಗ ಯಾವುದೇ ಸೆಷನ್ಗೆ ಯಾವ ಸಬ್ಜೆಕ್ಟ್ ಕರೆದ್ರೂ ಇದೊಂದು ಸಬ್ಜೆಕ್ಟ್ ಮಾತಾಡ್ತೀನಿ. ಯಾಕಂದ್ರೆ ಈಗಿನ ಜನರೇಷನ್ಗೆ ತುಂಬಾ ಬೇಕು. ನಿಮ್ ತರ ಜನರೇಷನ್ ಅಲ್ಲ ಇವಾಗ. ಹೌದು, ಅವ್ರ ಹತ್ರ ಅದ್ಯಾವುದೋ ಒಂದು ದೊಡ್ಡ ಬ್ರ್ಯಾಂಡೆಡ್ ಫೋನ್ ಇದೆ ಅಂದ್ರೆ ನನ್ನ ಹತ್ರ ಯಾಕಿಲ್ಲ ಅಂತ ಇಮ್ಮಿಡಿಯೇಟ್ಲಿ ನೋವು ಬರುತ್ತೆ ಅವ್ರಿಗೆ. ಅದನ್ನ ಕನ್ವರ್ಟ್ ಮಾಡಕ್ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ಓಕೆ, ಇಲ್ಲ ನೀವು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಯಾಕಂದ್ರೆ ಜನರೇಷನ್ ಗ್ಯಾಪ್ ಅಲ್ಲಿ ನೆಕ್ಸ್ಟ್ ಜನರೇಷನ್ಗೂ ನೀವು ಮೋಟಿವೇಟ್ ಮಾಡ್ತಾ ಇದ್ದೀರಾ. ಮತ್ತೆ ಹೇಗೆ ಅಂತ ರಿಯಲಿ ಆಲ್ ರೌಂಡರ್ ಅನ್ಬೋದು ನೀವು. ಬರೀ ಯು ಆರ್ ನಾಟ್ ಬರೀ ಆಕ್ಟ್ರೆಸ್. ಅದು ಒಂದು ಚಿಕ್ಕದು ಪ್ರಪಂಚಕ್ಕೆ ಏನಾದ್ರು ಬಿಟ್ಟು ಹೋಗ್ಬೇಕಲ್ವಾ ಶೀಲಾ ಅವರೇ. ದಿನನಿತ್ಯ ಆದ್ರೆ ನಮ್ದನ್ನ ನಾವು ನೋಡ್ಕೋತಾ ಇರ್ತೀವಿ. ಸೊ ಸಮಾಜಕ್ಕೆ ಏನೋ ಒಂಚೂರು ಉಪಯೋಗ ಆಗಂತದ್ದು ಒಂಚೂರು ಕೊಟ್ರು, ಹನಿ ಹನಿ ಗೂಡಿದ್ರೆ ಹಳ್ಳ ಅನ್ನೋ ಹಾಗೆ ಏನೋ ಯಾರಿಗೋ ಒಂದಷ್ಟು ಉಪಯೋಗ ಆಗತ್ತೇನೋ. ಸೊ ಇಂಡೈರೆಕ್ಟ್ಲಿ ನೀವು ಸಮಾಜ ಸೇವೆ ಸಹಿತ ಮಾಡ್ತಾ ಇದ್ದೀರಾ. ಡೈರೆಕ್ಟ್ ಆಗು ಮಾಡ್ತಾ ಇದ್ದೀನಿ. ನಮ್ಮ ತಂದೆಯವರ ಹೆಸರಲ್ಲಿ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಸೆಟ್ ಮಾಡಿದ್ದೀನಿ. ಹೌದಾ? ತೀರಾ ಹಣಕಾಸಿನಲ್ಲಿ ಹಿಂದುಳಿದಂತಹ ಕುಟುಂಬದ ಮಕ್ಕಳಿಗೆ ತುಂಬಾ ಓದೋಕೆ ಆಸೆ ಇಟ್ಕೊಂಡಿರ್ತಾರೆ, ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇರ್ತಾರೆ, ಆದರೆ ಅವರ ವಿದ್ಯಾಭ್ಯಾಸನ ಕಂಟಿನ್ಯೂ ಮಾಡೋದಕ್ಕೆ ಹಣಕಾಸಿನ ತೊಂದರೆ ಇರುವಂತ ಸಾಕಷ್ಟು ಮಕ್ಕಳನ್ನ ನಾನು ಇದಕ್ಕೆಲ್ಲ ಹೋಗ್ತಿರ್ತೀನಿ ನೋಡಿ ಪಾಠ ಮಾಡೋದಕ್ಕೆ. ಅವಾಗ ಸಾಕಷ್ಟು ಮಕ್ಕಳನ್ನ ನಾನು ನೋಡಿದ್ದೆ, ಹಣಕಾಸಿನ ತೊಂದರೆ ಇರೋವಂಥವ್ರನ್ನ. ನಮ್ಮ ತಂದೆಯವರು ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ರು. ತುಂಬಾ ಮಕ್ಕಳಿಗೆ ಅವ್ರು ದುಡಿತಾ ಇದ್ದಿದ್ದೆ ಕಡಿಮೆ ಅಂತ ಇಟ್ಕೊಳ್ಳಿ, ಒಂದು ಪ್ರೊಫೆಸರ್ ಏನ್ ಮಹಾ ದುಡಿಬೋದಲ್ಲ, ಅದ್ರಲ್ಲೂ ಕೂಡ ಅವ್ರ ಕೈಲಾದಷ್ಟು ಮಕ್ಕಳಿಗೆ ಫೀಸ್ನ ಕಟ್ತಾ ಇದ್ರು. ಇನ್ನು ಎಷ್ಟೊಂದು ನಮ್ಮ ಹಳ್ಳಿ ಮಕ್ಕಳಿಗೆ ಮನೆಗೆ ಕರ್ಕೊಂಡ್ಬಂದು ಇಟ್ಕೊಂಡು ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಸೊ ಆ ಅಂಶ ನನಗೆ ಅವಾಗ್ಲಿಂದಾನೇ ಬರ್ತಿತ್ತು. ನೀವು ನಂಬಲ್ಲ, ನಾನು ನಮ್ಮ ಮನೆಯಲ್ಲೇ ಒಂದು 4-5 ಮಕ್ಕಳನ್ನ ಇಟ್ಕೊಂಡು ಅವರು ಓದಿಸ್ತಾ ಇದ್ರು. ಓದ್ಸೋದಷ್ಟೇ ಅಲ್ಲ, ಓದ್ಸಿದ್ಮೇಲೆ ಅವ್ರಿಗೊಂದು ಕೆರಿಯರ್ ಕೂಡ ಬಿಲ್ಡ್ ಆಗೋವರೆಗೂ ನೋಡ್ಕೋತಾ ಇದ್ರು. ನೆಲೆ ಕಂಡುಕೊಳ್ಳೋರು. ಅದು ನನ್ನ ತಲೆಗೆ ಬಂದ್ಬಿಟ್ಟು ನಾನೇನ್ ಮಾಡಿದ್ದೆ, 10ನೇ ಕ್ಲಾಸ್ ಮುಗಿದ ತಕ್ಷಣನೇ ಮಕ್ಕಳಿಗೆ ಭರತನಾಟ್ಯ ಪಾಠವನ್ನ ಹೇಳ್ಕೊಟ್ಟು ಅದ್ರಲ್ಲಿ ಬರೋ ಹಣದಿಂದ ನನ್ನ ವಿದ್ಯಾಭ್ಯಾಸ, ನನ್ನ ಖರ್ಚಿಗೆ ನಾನ್ ಮಾಡ್ಕೊಳಕ್ ಶುರು ಮಾಡಿದೆ. ಯಾಕೆ ಗೊತ್ತಾ? ನಮ್ ತಂದೆಯವರು ನನಗೆ ಖರ್ಚು ಮಾಡೋದನ್ನ ಇನ್ನೊಂದು 4 ಮಕ್ಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೋದಲ್ಲ. ಆ ಯೋಚನೆಯಲ್ಲಿ ಅವಾಗಿಂದನೇ ನಾನು ಇಂಡಿಪೆಂಡೆಂಟ್ ಆಗ್ಬಿಟ್ಟೆ. ನಮ್ ತಂದೆಯವ್ರು ನನಗೆ ಏನ್ ಖರ್ಚು ಮಾಡ್ಬೇಕು ಅಂತಿದಾರೋ ಅದನ್ನ ಇನ್ನೊಂದು 10 ಮಕ್ಳಿಗೆ ವಿದ್ಯಾಭ್ಯಾಸ ನಡೆಸ್ಕೊಡ್ಲಿ ಅಂತ. ಹಾಗಾಗಿ ನಮ್ಮ ತಂದೆಯವರ ಹೆಸರಿನಲ್ಲಿ ನಾನು ವಿದ್ಯಾರ್ಥಿ ವೇತನವನ್ನ ಸೆಟ್ ಮಾಡಿದ್ದೀನಿ. 1 ವರ್ಷದಿಂದ ಹೀಗೆ ಕೊಟ್ಕೊಂಡು ಮುಂಚೆ ಸುಮ್ಮನೆ ಹೀಗೆ ಫೀಸ್ ಕಟ್ಟೋದು ಚಿಕ್ಕ ಪುಟ್ಟದ್ದು ಮಾಡ್ತಾ ಇದ್ದೆ. ಇವಾಗ ಅಫಿಷಿಯಲಿ ವಿದ್ಯಾರ್ಥಿ ವೇತನವನ್ನ ಸೆಟ್ ಮಾಡಿ ನಾನೇ ಇಂಟರ್ವ್ಯೂ ಮಾಡಿ ಮಕ್ಕಳನ್ನ, ನಾನೇ ಅವ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನೆಲ್ಲ ವೆರಿಫೈ ಮಾಡಿ
ಅಂಥ ಮಕ್ಕಳಿಗೆ ಹಣಕಾಸಿನ ವ್ಯವಸ್ಥೆನ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇಂಥ Something. ನೂರಾರು ಕೆಲಸ ಇದು ಇನ್ನೂ ದ್ವಿಗುಣ ಆಗ್ಲಿ. Thank you ಈ so ತರ much. ವಿದ್ಯಾರ್ಥಿಗಳಿಗೆಲ್ಲ ಬಹಳಷ್ಟು ಹೆಲ್ಪ್ ಆಗತ್ತೆ. Thank you. ಈ ತರ ಕೆಲಸಗಳು ನೆಮ್ಮದಿ, ನಮಗೂ ಒಂದು ನೆಮ್ಮದಿ ಅಲ್ಲ. ಹೌದು. ಸೊ ಇಂತಹ ಮತ್ತಷ್ಟು ಮಾಹಿತಿಗಾಗಿ ಹಾಗೂ ಸೆಲೆಬ್ರಿಟೀಸ್ಗಳ ಹೋಮ್ ಟೂರ್ಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.